ಅತ್ತೆ, ಕೊರಿಯರ್ ಅವನು ಲೆಟರ್ ತಂದು ಕೊಟ್ಟಿದ್ ನಿಜ. ನಾನೇ ಈಸ್ಕೊಂಡೆ. ಅದನ್ನ ನಾನು ತಗೊಂಡೋಗಿ ಟಿವಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ. ಅದು ಹೇಗೆ ಕೆಳಗಡೆ ಬಿತ್ತೋ ನನಗೆ ಗೊತ್ತಿಲ್ಲ ಅತ್ತೆ. ಕೊರಿಯರ್ ಅಲ್ಲಿ ಲೆಟರ್ ಬಂತ ಅಂತ ಕೇಳಿದಕ್ಕೆ ಬಂದೇ ಇಲ್ಲ ಅಂತ ಸಾಧಿಸ್ತೆ ನೀನು. ಈಗ ನೋಡು, ಕೊರಿಯರ್ ಆಫೀಸ್ ಫೋನ್ ಮಾಡಿ ಕೇಳ್ತೀವಿ ಅಂದ ತಕ್ಷಣ ನಾನೇ ತಗೊಂಡೆ ಅಂತ ಹೇಳ್ತಿದ್ಯಾ? ಆಗ ಒಪ್ಕೊಳ್ಳಿಲ್ಲ, ಈಗ ಒಪ್ಕೊಳ್ತಾ ಇದೆಯಲ್ಲ, ಹೇಗ ನಂಬೋದು ನಿನ್ನ? ಅಯ್ಯೋ ಅತ್ತೆ, ಈ ಲೆಟ್ರು ಬಂದಿದ್ರ ಬಗ್ಗೆ ನಾನು ಮರ್ತೇ ಹೋಗಿತ್ತು ರೀ. ಈ ಲೆಟ್ರನ್ನ ಬಚ್ಚಿಡ್ಬೇಕು ಅನ್ನೋ ದುರುದ್ದೇಶ ನನ್ಗಿಲ್ಲ ರೀ. ಸುಳ್ಳು ಹೇಳ್ತಾ ಇದ್ಯಾ? ನಿನ್ ಬಗ್ಗೆ ನನ್ ಗೊತ್ತಿಲ್ವಾ? ಪ್ರಿಯಾ ತನ್ನ ಕಾಲ್ ಮೇಲೆ ನಿಂತ್ಕೊಂಡ್ರೆ ಅವಳನ್ನ ನಿಮ್ಮ ಅಣ್ಣನಿಗೆ ಮದುವೆ ಮಾಡ್ಕೊಡಕ್ಕಾಗಲ್ಲ ಅಂತ ತಾನೇ ನೀನ್ ಈ ಕೆಲಸ ಮಾಡಿರೋದು. ನಿನ್ಗೆಷ್ಟು ಕೊಬ್ಬಿರ್ಬೇಕು? ಅಣ್ಣ, ಅತ್ತಿಗೆನ ಹೊಡಿಬೇಡಿನ, ಬೇಕಾದ್ರೆ ಬೈರಿ, ಹೊಡಿಬೇಡಿನ ಪ್ಲೀಸ್ ಅಣ್ಣ. ನೀನ್ ಹೋಗಮ್ಮ ಕಡೆ. ನೀನ್ ಮಾತಾಡ್ದಲ್ಲಿ ಸುಮ್ಮನೆ ನಿಂತ್ಕೊಳೆ. ಅಮ್ಮ, ಇವಳಿಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಬುದ್ಧಿ ಬರಲ್ಲ. ಆವತ್ತೇ ನಿನ್ಗೆ ಹೇಳ್ದೆ ತಾನೇ ನಿನ್ ಮನೆಯವ್ರ ಜೊತೆ ಮಾತಾಡಬಾರ್ದು, ಅವ್ರ ಜೊತೆ ಸಂಬಂಧ ಇಟ್ಕೋಬಾರ್ದು ಅಂತ. ಆದ್ರೂ ನನ್ ಮಾತ್ ಮೀರಿ ಅವ್ರ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ನಿನ್ಗೆಷ್ಟು ಕೊಬ್ಬಿರ್ಬೇಕು? ಪ್ರಿಯಾ, ನೀನ್ ಕೆಳಗಡೆ ಹೋಗು. ಅಮ್ಮ, ಅವಳನ್ನ ಕರ್ಕೊಂಡು ಹೋಗು. ಅಮ್ಮ, ಅಣ್ಣಂಗೆ ಹೇಳಮ್ಮ, ಅದಕ್ಕೆ ಹೊಡಿಬೇಡ ಅಂತ. ಏಯ್, ಬಾರೆ ಒಳಗಡೆ, ಬಾರೆ ಒಳಗಡೆ. ಇದೇ ಮಾರಿ ಹಬ್ಬ ಈಗ. ಬೇಡ ರೀ, ಹೊಡಿಬೇಡ್ರಿ. ಅಮ್ಮ, ಅಮ್ಮ ಯಾಕಮ್ಮ ಹೀಗ್ ಮಾಡ್ದೆ? ನಾನ್ ಸರಿಯಾಗಿ ಮಾಡಿದೀನಿ, ನೀನ್ ಅವಳು ಸಪೋರ್ಟ್ ಮಾಡ್ಬೇಡ. ನಡಿಯಲೇ, ನಡಿಯೇ. ನೋಡೆ, ನಿನ್ನೆಷ್ಟೋ ಸಲ ಮನೆಯಿಂದ ಆಚೆ ತಳ್ಬೇಕು ಅಂತ ನಾನು ಪ್ರಯತ್ನ ಮಾಡಿದ್ದೆ. ಪ್ರತಿ ಸಲನೂ ನಮ್ಮ ಅಪ್ಪ ತಡಿತಾನೆ ಇದ್ರು. ನನ್ ಮಗು ಭವಿಷ್ಯಕ್ಕೋಸ್ಕರ ಯೋಚನೆ ಮಾಡಿ ಸುಮ್ಮನಿದ್ದೆ. ನೋಡೆ, ಇದೇ ಕಡೆ ಸಲ ನಿಮ್ಮಮ್ಮ ನಿಮ್ಮ ಅಣ್ಣನ ಜೊತೆ ಸೇರ್ಕೊಂಡು ನಮ್ ಕುಟುಂಬಕ್ಕೆ ತೊಂದರೆ ಮಾಡೋ ಪ್ರಯತ್ನ ಮಾಡಿದೆ. ಆವತ್ತೇ ನಿನ್ನ ಮನೆಯಿಂದ ಆಚೆ ತಳ್ಳಿ ಡೈವೋರ್ಸ್ ಕೊಟ್ಬಿಡ್ತೀನಿ. ಇದನ್ನ ಮನಸ್ಸಲ್ಲಿಟ್ಕೊಂಡು ಮಾಡ್ಕೋ.